ಕಲಬುರಗಿಯ ಅಶೋಕನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ 3 ಕಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಓರ್ವ ಆರೋಪಿಯನ್ನು ಬಂಧಿಸಿ ಆತನಿಂದ 8.50 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು 10,000 ರೂಪಾಯಿ ನಗದು ಹಣವನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಅಂತ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ತಿಳಿಸಿದ್ದಾರೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಶರಣಪ್ಪ ಎಸ್ಡಿ, ನಗರದ ಹೀರಾಪುರ ಪ್ರದೇಶದ ನಿವಾಸಿ ಚಾಂದ್ ಪಾಷಾ ಬಂಧಿತ ಆರೋಪಿಯಾಗಿದ್ದಾನೆ. ಈತ ಜೂಜಾಟ ಹಾಗೂ ಕುಡಿತದ ಚಟಕ್ಕಾಗಿ ಹಗಲಲ್ಲೇ ಮನೆ ಕಳ್ಳತನಗಳನ್ನು ಮಾಡುತ್ತಿದ್ದ ಅಂತ ಹೇಳಿದರು. ಇನ್ನು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಅಶೋಕನಗರ ಠಾಣಾ ವ್ಯಾಪ್ತಿಯಲ್ಲಿ 3 ಮನೆಗಳಲ್ಲಿ ಕಳ್ಳತನ ಪ್ರಕರಣಗಳು ದಾಖಲಾಗಿದ್ವು. ಒಟ್ಟು 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಹಾಗೂ ಬೆಳ್ಳಿ ಆಭರಣಗಳು ಕಳ್ಳತನವಾಗಿದ್ವು. ಆ ಪೈಕಿ ಬಂಧಿತ ಆರೋಪಿಯಿಂದ 8 ಲಕ್ಷ ರೂಪಾಯಿ ಮೌಲ್ಯದ 83 ಗ್ರಾಂ ಚಿನ್ನಾಭರಣ, 50,000 ರೂಪಾಯಿ ಮೌಲ್ಯದ 30 ಗ್ರಾಂ ಬೆಳ್ಳಿ ಆಭರಣ ಹಾಗೂ 10,000 ರೂಪಾಯಿ ನಗದು ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ವಿವರಿಸಿದರು. ಈ ಸಂದರ್ಭದಲ್ಲಿ ದಕ್ಷಿಣ ಉಪವಿಭಾಗದ ಎಸಿಪಿ ಶರಣಬಸಪ್ಪ ಸುಬೇದಾರ್ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್, ಎಎಸ್ಐ ಶೈಲಜಾ, ವಜಿನಾಥ್, ಮಲ್ಲಿಕಾರ್ಜುನ್, ಶಿವಪ್ರಕಾಶ್, ನೀಲಕಂಠರಾಯ, ಅದೇ ರೀತಿ ಚಂದ್ರಶೇಖರ್ ಮತ್ತು ಮುಜಾಹಿದ್ ಅವರಿದ್ದ ತಂಡವು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಎಸಿಪಿ ಶರಣಬಸಪ್ಪ ಸುಬೇದಾರ್, ಪಿಐ ಅರುಣ್ ಕುಮಾರ್ ಉಪಸ್ಥಿತರಿದ್ದರು. Хорошо. एक मिनट खुशू आइटे पे आ जाए. to 60% ಇರುತ್ತೆ ಎವ್ರಿ ಇಯರ್ ನಾವು ತೆಗೆದುಕೊಂಡಾಗ. ಇದಕ್ಕೆ ನಮಗೆ ಸಹಾಯ ಆಗುವಂಥದ್ದು ಅಂತಂದರೆ CCTV ಫುಟೇಜಸ್ಸು, ಫಿಂಗರ್ ಪ್ರಿಂಟು, ಡಾಗ್ ಸ್ಕ್ವಾಡ್ ನೀಡುವಂಥ ಸೈಂಟಿಫಿಕ್ ಎವಿಡೆನ್ಸಸ್ಸು ಮತ್ತು ಅಥವಾ ಬೇರೆ ಕೆಲವು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್. ಹಾಗಾಗಿ ನಾವು ಪದೇ ಪದೇ ಹೇಳ್ತಾ ಇರೋದು ಅಂತಂದರೆ ಸಾರ್ವಜನಿಕರಲ್ಲಿ ಮಿನಿಮಮ್ ಸೇಫ್ಟಿ ಮೆಜರ್ಸ್, ಈ CCTV ಅಳವಡಿಸ್ಕೊಳ್ಳೋದು, ಬರ್ಗ್ಲರಿ ಅಲಾರ್ಮ್ಸ್ ಅಳವಡಿಸ್ಕೊಳ್ಳೋದು, ಮೋಷನ್ ಡಿಟೆಕ್ಟರ್ಸ್ ಅಳವಡಿಸ್ಕೊಳ್ಳೋದು, ಮತ್ತು ಈಗ ತಮಗೆ ತಿಳಿಸಿರುವ ಹಾಗೆ ಈ ಏನು ಸೀನ್ ಆಫ್ ಕ್ರೈಮ್ ಇದೆ ಅದನ್ನು ಟ್ಯಾಂಪರಿಂಗ್ ಮಾಡಲಾರ್ದೆ ಅದನ್ನು ಇಂಟ್ಯಾಕ್ಟ್ ಇಡುವಂಥದ್ದು ಕೂಡ ಒಂದು ಮಾಡಿದರೆ ನಮಗೆ ತನಿಖೆಗೆ ಸಹಾಯ ಆಗುತ್ತೆ. ಈ CCTV ಫುಟೇಜ್ಗಳಲ್ಲಿನೂ ಕೂಡ ಕೆಲವು CCTV ದೊರೆತಿರುವ ಕೆಲವು ಪ್ರಕರಣಗಳು ಪತ್ತೆ ಆಗುವಂಥದ್ದು ಬಾಕಿ ಇದೆ. ಈಗಾಗಲೇ ನಾನು ಸ್ಥಳೀಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದೀನಿ. ಈಗ ಬೆಳಗ್ಗೆನೂ ಕೂಡ ನಮ್ಮ ಸಂಬಂಧಪಟ್ಟ ಇನ್ಸ್ಪೆಕ್ಟ್ರ್ ಮತ್ತು ACP ಅವ್ರಿಗೂ ಮಾತಾಡಿದ್ದೀವಿ. ಕೆಲವು ಅದರಲ್ಲಿ ಏನಂತಂದರೆ ಕೆಲವು ನಮಗೆ ಅನುಮಾನ ಇರುವಂಥದ್ದು ನೈಬರಿಂಗ್ ಸ್ಟೇಟ್ ಅಪರಾಧಿಗಳು ಬಂದಿರಲಿಕ್ಕೆ ಚಾನ್ಸ್ ಇದೆ. ಆ ಹಿನ್ನೆಲೆಯಲ್ಲಿ ಆ ಆಯಾಮಗಳಲ್ಲಿ ಕೂಡ ತನಿಖೆ ನಡೀತಾ ಇದೆ. ನಡೀತಾ ಇದೆ. ಈಗ ಏನಾಗ್ತಾ ಇದೆ, ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ, ಈಗ ಇವನೇ ಆರೋಪಿ. ಈಗ ಫಸ್ಟ್ ಟೈಮ್ ಈಗ ಅಪರಾಧ ಮಾಡಿರೋದು ಅಶೋಕನಗರ, ಮೊದಲು ಮಾಡಿರುವಂಥದ್ದು ಫರ್ತಾಬಾದು, ಸಬ್ಬರ್ಬನ್ ಮತ್ತು ಆಳಂದ. ಈ ಹೊಸ ಏರಿಯಾಗಳಲ್ಲಿ ಅಪರಾಧ ಮಾಡ್ತಾರೆ. ಈಗ MOB ಪರೇಡ್ ಮಾಡ್ತಾಯಿದ್ದೀವಿ, ರೌಡಿ ಶೀಟ್ಸ್ ಪರೇಡ್ ಮಾಡ್ತಾಯಿದ್ದೀವಿ. ಅವರು ಕೂಡ ಎಲ್ಲಿ ಅವ್ರದ್ದು ಮೇಲೆ ನಿಗಾ ಇದೆ, ಅಪರಾಧ ಮಾಡಲಿಕ್ಕೆ ಹೊಸ ಏರಿಯಾಗಳನ್ನು ಕೂಡ ಅವರು ಸರ್ಚ್ ಮಾಡ್ತಾರೆ. ಯಾವಾಗ ಆಗಿದ್ದು ಲಾಸ್ಟ್?
ಯಾವುದೇ ರೀತಿ ಇಂಥದ್ದಾದರೆ ನಮ್ಮ ಅಧಿಕಾರಿಗಳು ನಾವು ಎಚ್ಚರ ನೀಡ್ತೀವಿ. ಬೇಸಿಕಲಿ ಈಗೇನು ನೀವು ಹೇಳ್ತಾ ಇದ್ದೀರಿ, ಇದು ಕೆಲವು ನಮಗೆ ಗಮನಕ್ಕೆ ಬಂದಿದೆ. ಈ ಹೆದರ್ಸೋವಂಥದ್ದು, ರಾಬ್ರಿ ಮಾಡೋವಂಥದ್ದು, ಈಗಾಗಲೇ ಕೆಲವು ನೋಟೋರಿಯಸ್ ಗ್ಯಾಂಗ್ಸ್ ಇತ್ತು. ನೋಟೋರಿಯಸ್ ಅಂತಂದರೆ ಏನು, ಯುವಕರ ಕೆಲವು ಗ್ಯಾಂಗ್ ಇದೆ. ಆಲ್ರೆಡಿ 2-3 ಗ್ಯಾಂಗ್ಗಳನ್ನು ಈಗಾಗಲೇ ನಾವು ಹೆಡೆಮುರಿ ಕಟ್ಟಿ ಜೈಲಿಗೆ ಕಳಿಸಿದ್ದಿದೆ. ಸಬರ್ಬನಲ್ಲಿ ಆಗಿರುವಂಥದ್ದಿದೆ, ಬ್ರಹ್ಮಪುರಲ್ಲಾಗಿದೆ,